ಹಲೋ ಫ್ರೆಂಡ್ಸ್, ತೇಜುಧನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಈವ್ನಿಂಗ್ ಏನೇನು ಕೆಲಸ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ನಮ್ಮ ಷಷ್ಠಿ ಮಲಗಿದ್ದಾಳೆ. ಸಂಜೆ ಹಾಲು ಕರೆಯೋ ಟೈಮ್ ಆಯಿತು, ನೋಡೋಣ ಅಂತ ಬಂದಿದ್ದೀವಿ. ಷಷ್ಠಿ ಮಲಗಿದ್ದಾಳೆ. ದೇವ್ರು ನೋಡಿ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಏನಾದರೂ ಕೊಡ್ತಾರಾ? ಇವರಿಬ್ರು ಸಹ ನನ್ನನ್ನೇ ನೋಡ್ತಾ ಇದ್ದಾರೆ, ಏನಾದರೂ ತಂದಿದ್ದಾರೆ ಕೈಯಲ್ಲಿ ಅಂತ. ಇವರಿಬ್ರೇ ದೊಡ್ಡವರು ನಮ್ಮನೇಲಿ. ಮಗ ಹಾಯ್ ಹೇಳು. ಗುಡ್. ನಮ್ಮನೇಲಿರೋರಲ್ಲಿ ಇವರೇ ಚಿಕ್ಕವರು. ಮಗಳು ಸಹ ಕೆಲಸ ಮಾಡೋಕ್ಕೆ ಓಡಿ ಬರ್ತಿದ್ದಾಳೆ. ಹಾಯ್ ಹೇಳು, ನೀಟಾಗಿ ಹೇಳ್ಬೇಕು. ನೋಡಿ, ಮಾತಾಡ್ಸ್ತಾ ಇದ್ದಾಳೆ. ಇವಳಿಗೆ ತುಂಬ ಇಷ್ಟ ಹಸುಗಳಂದ್ರೆ. ಇಬ್ರು ಷಷ್ಠಿನ ಮಾತಾಡಿಸ್ತಾ ಇದ್ದಾರೆ. ಅವಳ ಹೆಸರು ಷಷ್ಠಿ ಅಂತ ಇಟ್ಕೊಂಡಿದ್ದೀವಿ ನಾವು. ನೋಡಿ, ನಮ್ಮ ಮನೆಯವರು ಫೀಡ್ ತಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ಇಡಿ, ಬನ್ನಿ ತಗೊಂಡು ಬನ್ನಿ. ಫೀಡ್, ಡ್ರೈ ಫೀಡ್ ಕೊಟ್ಟಿದ್ದೀನಿ, ತಿಂತಾ ಇದೆ. ನಾವೀಗ ಫೀಡ್ ಕೊಟ್ಬಿಟ್ಟು ಬಂದು ಮಕ್ಕಳು ನೋಡಿದ್ರೆ ದನಕ ಮೇವ ತೊಟ್ಟಿಲಿ ಆಟಾಡ್ತಾ ಕೂತವ್ರೆ ಇಬ್ಬರಳು. ಮುಂದಿನ ಫ್ಯೂಚರ್ಗೆ ನಾವೀಗ 5 ದನ ಸಾಕಿದ್ದೀವಿ, ಇವರು ಒಂದು 20 ದನ ಸಾಕ್ಬೋದು. ಇಬ್ಬರಳು ಹೈನುಗಾರಿಕೆಗೆ ತಯಾರಾಗ್ತಾ ಇದ್ದಾರೆ. ಮಾತ್ರ ನೋಡೋಣ ಯಾರು ಹೇಗೆ ತಯಾರಾಗ್ತಾರೆ ಅಂತ. ಕರೀಲಿಕ್ಕೆ ಕೊಟ್ಟಿಗೆಗೆ ಇಟ್ಕೊಂಡು ಹೋಗ್ತಿದ್ದೀವಿ ಹಸುನ. ಈ ಕಡೆ ಬನ್ನಿ, ಈ ಕಡೆ. ನಾವು ಸಂಜೆ ಟೈಮು 2 ಹಸು ಹಾಲು ಕರೆಯೋದು. ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪ ನೋಡಿ ಹಾಲು ಕರಿತಾ ಇದ್ದಾರೆ. ನಮ್ಮ ಮಗಳು ಸಹ ಕೈ ಹಾಕಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೇನೋ ಒಂದು ಇಂಟ್ರೆಸ್ಟು, ನಾನು ಕರಿತೀನಿ ಅಂತ. ನಮ್ಮ ಮನೆಯವರು ಹಾಲು ಚೆನ್ನಾಗಿ ಕರೀತಾರೆ. ನಾನೀಗ ಒಂದು 4 ತಿಂಗಳಿಂದ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. 2 ಕೈಯಲ್ಲೆಲ್ಲ ಕರೀಲಿಕ್ಕೆ ಬರಲ್ಲ ನನಗೆ, ಒಂದು ಕೈಯಲ್ಲಿ ಚೆನ್ನಾಗಿ ಕರಿತೀನಿ. ನಾನು ಹೀಗಾಗಿ ಸೋಕಿಗೆ ಹಾಲು ಕರಿತಲ್ಲ. ನಾನು 4ನೇ ಕ್ಲಾಸಿಗೆ ಇದ್ದಾಗಿಂದನೂ ಹಾಲು ಕರೆದು, ಮೊದಲು ಡೈರಿಗಳಿರಲಿಲ್ಲ, ಬಟ್ ಹೀಗಾಗಿ ಡೈರಿಗಳಾಗಿದೆ. ಮೊದಲು ನಾನು ಕುಶಲನಗರಕ್ಕೆ ಇಲ್ಲಿಂದ 6-7 ಕಿಲೋಮೀಟ್ರ್ ತೊಗೊಂಡೋಗಿ ಹಾಲು ಕೊಡ್ತಿದ್ದೆ. ಆಗಿಂದನೂ ನಾನು ಹಾಲು ಕರೆಯೋದು ಅಭ್ಯಾಸ ಇದೆ. 4ನೇ ಕ್ಲಾಸಿಂದನೂ ನಾನೇ ಹಾಲು ಕರೆದು ಸೈಕಲಲ್ಲಿ ತೊಗೊಂಡೋಗಿ, ಅಟ್ಲಾ ಸೈಕ್ಲು ಈಗಲೂ ಅಲ್ಲಿರ್ಬೋದು, ಎಲ್ಲ ಇಟ್ಟಿರ್ಬೋದು, ಇಲ್ಲ ಗುಜ್ರಿಗೆ ಹಾಕಿದ್ರೆ ಗೊತ್ತಿಲ್ಲ. ಬಟ್ ಅಟ್ಲಾ ಸೈಕಲ್ಲಿ ಹೋಗಿ ನಾನು ಹಾಲು ಕರೆದು ಡಿಗ್ರಿ ಮಾಡ್ಬೇಕಾದ್ರೂ ನಾನು ಹಾಲು ಕರೆದು ಹಾಲು ತೊಗೊಂಡೋಗಿ ಕೊಡ್ತಿದ್ದೆ. ಇಲ್ಲಿ ಈಗ ಹೆಚ್ಚು ಕಮ್ಮಿ ಹೀಗಾಗಿ ಒಂದು 12 ವರ್ಷ ಆಯ್ತೇನೋ ಆಗಿಂದ ಡೈರಿಗೆ ಹಾಕೋಕ್ಕೆ ಶುರು ಮಾಡಿದ್ದೀವಿ. ನನ್ನ ಪ್ರಕಾರ ನಾನೊಂದು 8, 9, 10ನೇ ವಯಸ್ಸಿಂದನೇ ನಾನು ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ 10 ಅಂದರೆ ನನಗೆ 20-25 ವರ್ಷ ಆಗಿದೆ ಹಾಲು ಕರೆಯೋಕ್ಕೆ ಶುರು ಮಾಡಿ ನಾನು. ಆಲ್ಮೋಸ್ಟ್ ಅಟ್ಲಾ ಸೈಕಲ್ ಅಂದರೆ ನಮ್ಮ ಏಜವ್ರಿಗೆ ಗೊತ್ತಿರ್ಬೋದು. ಒಂದು 1995, 96 ಗಂಟ ಇರೋರು ಗೊತ್ತಿರುತ್ತೆ. ಬಟ್ ಈಗೆಲ್ಲ ಬಂದು ಗೇರ್ ಸೈಕಲು, ಹೀರೋ ಸೈಕಲು, ಅವು ಇವು ಅಂತ. ಬಟ್ ಅಟ್ಲಾಸ್ ಸೈಕಲ್ ನಾವು ಹೊಡಿತಿದ್ದು ಅಟ್ಲಾಸ್ ಸೈಕಲ್. ಅಟ್ಲಾಸ್ ಅಂದರೆ ಫೇಮಸ್ಸು. 2-3 ಜನ ಕೂರಿಸ್ಕೊಂಡು ಹೋಗ್ತಾ ಇರ್ತಿದ್ವು, ಹಾಲು ಕ್ಯಾನ್ ಮುಂದೆ ಇಟ್ಕೊಂಡು ಹೋಗ್ತಾಯಿದ್ವು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನಪುಗಳು ತುಂಬ ನೆನಪಾಗುತ್ತೆ. ಬಟ್ ಈಗೆಲ್ಲ ಬಂದು ಸ್ವಲ್ಪ ಕರೀಲಿಕ್ಕೆಲ್ಲ ಕಷ್ಟ. ಆಗ ನಾವು ಎಷ್ಟು 6 ಹಸ, 7 ಹಸ, 8 ಹಸ ಆ ಥರ ಎಲ್ಲ ಕರೀತಿದ್ದೋ. ಆಯಿತು, ಇವಾಗ ನೆಕ್ಸ್ಟ್ ಇನ್ನೊಂದು ಹಸು ನಾನು ಕರಿಬೇಕು. ಈಗ ನಮ್ಮ ಅಧ್ಯಾಯ ಸದ್ಯಕ್ಕೆ ಮುಗಿದಿದೆ. ಈಗ ನಮ್ಮ ಮಿಸ್ಸಸ್ ಅವ್ರ ಅಧ್ಯಾಯ ನೋಡಿ. ಅವರಿಗೆ ಹಸ ಒದೆಯಲ್ಲ, ಏನೂ ಮಾಡಲ್ಲ ಅಂತ ಹಸನ ಕೊಟ್ಟಿದ್ದೀವಿ ಹಾಲು ಕರೀಲಿಕ್ಕೆ. ಹೀಗಾಗಿ ಅಭ್ಯಾಸ ಮಾಡಿಸಿದ್ದು ನಾವು ಹಾಲು ಕರೀಲಿಕ್ಕೆಲ್ಲ. ಅವ್ರಿಗೆ ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ಇದು ಮಾಡ್ತಾಯಿದ್ದು.
ಇದು ಹೊರಗಡೆ ಕಟ್ಕೋತೀವಿ, ಏಕೆಂದರೆ ಒಳಗಡೆ ಗಲೀಜು ಮಾಡಬಾರ್ದು, ಮನೆಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಆಮೇಲೆ ಇವೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ ನಾವು, ಇದು ಸಗಣಿ ಎಲ್ಲ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಡ್ತೀವಿ. ಇಲ್ಲಿ ನೋಡಿ ಮಕ್ಕಳು ಆಡ್ಕೊಂಡು ಕೂತವೆ. ಬಾ. ಈಗ ನೋಡಿ ಹಾಲು ಕರೀಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನು ಮಾಡೋದು, ಬಯಸದೆ ಬಂದ ಭಾಗ್ಯ ಅಂತ. ಕರೀತಾರೆ ಚೆನ್ನಾಗಿ, ಆದರೆ ಸಿಂಗಲ್ ಕೈಯಲ್ಲಿ ಕರೀತಾರೆ ಅಷ್ಟೇ. ಈಗ ನೋಡಿ ಹಾಲು ಕರೀತಾ ಇದ್ದಾರೆ ನೀಟಾಗಿ. ಅದೇ ಹೇಳೋದು, ನೀಟಾಗಿ ಕಲಿಬೇಕು ಜೀವನದಲ್ಲಿ ಅಂತ. ನಾವು ಪ್ರತಿಯೊಂದು ವಿಷಯವಾದ್ರೂ ನೀಟಾಗಿ ಕೆಲಸ ಮಾಡ್ತಾ ಹೋಯ್ತು ಅಂದರೆ ಒಂದಲ್ಲ ಒಂದು ದಿನ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ನೋಡಿದ್ರ ಫ್ರೆಂಡ್ಸ್, ನಾವು ಹೇಗೆ ಹಾಲು ಕರಿತೀವಿ, ಏನು ಮಾಡ್ತೀವಿ ಸಂಜೆ ಟೈಮ್ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.